ತಾವು ಕೂಡ ಇಲ್ಲ ಅಸಮಾಧಾನ ನಾನು ವ್ಯಕ್ತಪಡಿಸಿಲ್ಲ. ನಾನು ಪೂರ್ಣ ಹೇಳ್ಬೇಕಾಗಿದ್ದು ಅವ್ರು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಅಲ್ಲಿ ಬೇಕು ಅಂತಲೇ ಅಲ್ಲಿ ಕಟ್ ಮಾಡಿ ಮುಂದೆ ಏನು ಮಾಡಿದ್ದೀನಿ ಅನ್ನೋದನ್ನ ಅವ್ರು ತಗೊಳ್ಳಿಲ್ಲ. ಮುಂದೆ ಏನು ಮಾತಾಡ್ತೀನಿ ಅನ್ನೋದನ್ನ ಸಬ್ಜೆಕ್ಟ್ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಯಾವುದೋ ಒಂದು ಕುಗ್ರಾಮದಲ್ಲಿ 250-300 ಕೋಟಿ ಖರ್ಚು ಮಾಡಿ ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ಒಂದು ವ್ಯಕ್ತಿ ಈ ಟೂಲ್ ಫ್ಯಾಬ್ ಅನ್ನೋರು ಇಂಡಸ್ಟ್ರಿ ವಿಂಡ್ ಮಿಲ್ಗಳು ತಯಾರು ಮಾಡಿದ್ದಾರೆ. ನಾವು ಅದೇ ಊರಿಗೆ ಹೋದಾಗೆ ನಾವು ದುಡ್ಡು ಹಾಕಿ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಅನುದಾನಗಳು ಕೊಟ್ಟು ರಸ್ತೆ ಹಾಕಬೇಕು, ಶಾಲೆ ಕಟ್ಟಬೇಕು, ಆಮೇಲೆ ಚರಂಡಿ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಜನಗಳು ಅಸಹಕಾರದಿಂದ ನಾವು ಮಾಡೋಕ್ಕೆ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿಗಳಲ್ಲಿ ನೀವು ಬಂದು ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡ್ತಿರಲ್ಲ, ನಿಮ್ಗೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಮಾತಾಡ್ತೇನೆ. ಅದು ಯಾವುದೋ ದೃಷ್ಟಿ ಅಲ್ಲ, ನಮಗೆ ಬೇಕಾದಷ್ಟು ಅನುದಾನಗಳು ಕೂಡ ಅವ್ರ ಪ್ರಶ್ನೆ ಕೇಳೋದೇ ಇಲ್ಲಲ್ಲ ಇದ್ರದ್ದು. ಅವ್ರಿಗೆ ಗೊತ್ತಿದೆ ನನ್ನ ಬಗ್ಗೆ ಏನು ಅಂತ ಹೇಳಿ, ನಾನು ಏನು ಮಾತಾಡಿದ್ದೀನಿ ಅಂತ ಅರ್ಥವಾಗಿದೆ ಅವ್ರಿಗಾಗಲೇ. ಅವ್ರು ಕೊಟ್ಟಿರ್ತಕ್ಕಂಥ ಅನುದಾನಗಳು ಸುಮಾರು ಹೆಚ್ಚು ಕಡಿಮೆ 450-500 ಕೋಟಿ ರೂಪಾಯಿ ನನಗಾಗಲೇ ನನ್ನ ಕ್ಷೇತ್ರಕ್ಕೆ ತೊಗೊಂಡಿದ್ದೀನಿ. ಈಗ ಆಲ್ರೆಡಿ ಸುಮಾರು ಒಂದು 40-50-60% ಅಷ್ಟೇ ಕೆಲಸನೂ ಪೂರ್ಣ ಆಗ್ತಾ ಇದ್ದಾವೆ. ಇನ್ನು ಉಳಿದಿದ್ದು ಕೂಡ ಕಂಪ್ಲೀಟ್ ಮಾಡ್ತೀವಿ. ಇನ್ನೊಂದು 1-2 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಇಲ್ಲ ಅದು ಸುಳ್ಳದು. ಚರಂಡಿ ಹಾಕಕ್ಕಲ್ಲ, ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಅಲ್ಲಿರ್ತಕ್ಕಂಥ ಕುಗ್ರಾಮದಲ್ಲಿ ಬಂದು ಅಲ್ಲಿ ಫ್ಯಾಕ್ಟ್ರಿ ಮಾಡ್ಬೇಕಾದ್ರೆ 2 ವರ್ಷ ಆಯ್ತು ಅವ್ರಿಗೆ. ಅಂಥ ಪರಿಸ್ಥಿತಿ ಜನ ಅಸಹಕಾರದಿಂದ ಅವ್ರು ಇಮಿಡಿಯೇಟಾಗಿ ಮಾಡೋಕ್ಕಾಗಲಿಲ್ಲ. ಆ ಪರಿಸ್ಥಿತಿಗಳಲ್ಲಿ ನಾವು ರಸ್ತೆಗಳಿಗೂ ಹಾಕಿದ್ವಿ, ಅದೇ ರೀತಿ ಚರಂಡಿಗೂ ದುಡ್ಡು ಕೊಟ್ಟಿದ್ವಿ, ಶಾಲೆಗೆ ಕೊಟ್ಟಿದ್ವಿ. ಅಲ್ಲಿರ್ತಕ್ಕಂಥ ಲೋಕಲೈಟ್ಸು ನಮಗೆ ಅಲೋ ಮಾಡಲಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಉದ್ಭವ ಆಗಿರೋದ್ರಿಂದ ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ನೀವು ಇಂಥ ಪರಿಸ್ಥಿತಿಯಲ್ಲಿ ಬಂದು ಮಾಡ್ತಿರಲ್ಲ, ನಿಮಗೆ ನಾನು ಶಬಾಷ್ ಹೇಳ್ತೀನಿ. ಇನ್ನು ಮುಂದುವರಿಸ್ಕೊಂಡು ಇಂಥ ಕಾರ್ಯಕ್ರಮ ಮಾಡಿ ಲೇಬರ್ ಆಪರ್ಚುನಿಟೀಸ್ ಅನ್ಎಂಪ್ಲಾಯ್ಡ್ ಯೂತ್ಸ್ಗೆಲ್ಲ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಮಾಡಿದಿರಿ, ನಿಮಗೆಲ್ಲ ನಿಮಗೆ ಧನ್ಯವಾದಗಳು ಅಂತ ಹೇಳಿದ್ದೀನಿ ನಾನು ಅಷ್ಟೇ. ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತ ಹೇಳಿಲ್ಲ, ಮುಂದಕ್ಕೆ ಯಾರೂ ಕೇಳಿಲ್ಲ. ಅದು ನನಗೆ ಬೇಕಿಲ್ದವ್ರು ಅಲ್ಲಿ ಕಾಯ್ತಾ ಇದ್ರು, ಅಲ್ಲಿ ಕಟ್ ಮಾಡಿದ್ರು, ಮುಂದಕ್ಕೆ ಹೋಗಲಿಲ್ಲ. ನಾನು ಏನು ಮಾತಾಡಿದೆ ಅನ್ನೋದು ಅದು ಈ ಥರ ಬಂದು ಫ್ಲಾಶ್ ಆಗಿದ್ದಿಲ್ಲ, ಎಲ್ಲ ಕಡೆ ಬಂದಿದೆಯಲ್ಲ, ಎಲ್ಲರೂ ಕೇಳಿಸ್ಕೊಂಡಾರಲ್ಲ. ಸಿಎಂ ಅವ್ರಿಗೂ ಕೂಡ ನೀವು ಭೇಟಿ ಮಾಡಿ ಹೇಳಿದ್ದೀನಿ. ಅವರು ಏನು ತಿಳ್ಕೊಂಡಿಲ್ಲ, ಅವರು ಆ ರೀತಿಯಲ್ಲಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಆ ಥರ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡೋಕ್ಕೆ ಹೋಗಲ್ಲ. ನಾನು ಸರ್ಕಾರದ ವಿರುದ್ಧ ಯಾವುದೇ ರೀತಿಯಲ್ಲಿ ಹೇಳಿಕೆ ಕೊಟ್ಟಿಲ್ಲ. ಅವ್ರು ಸಾಕಷ್ಟು ಅನುದಾನಗಳು ಕೂಡ ನಾನು ಕೊಟ್ಟಿರ್ತಾರೆ. ಕೇಳಿರ್ತಕ್ಕಂಥ ದುಡ್ಡುಗಳೆಲ್ಲ ಸರ್ಕಾರದಿಂದ ನನಗೆ ಸಹಕಾರ ಸಿಕ್ಕಿದೆ. ಸುಮಾರು 450-500 ಕೋಟಿ ನಾನಂತೂ ತೊಗೊಂಡಿದ್ದೀನಿ. ಆ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸನೂ ಮಾಡ್ತಾಯಿದ್ವಿ. ನಿಮ್ಗೆ ಅನುಮಾನ ಇದ್ದರೆ ಮಾಧ್ಯಮದವ್ರು ಒಂದ್ಸರಿ ಹೋಗಿ ಆ ಭಾಗದಲ್ಲಿ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಕೂಡ ನೀವು ನೋಡ್ಬೋದು ಏನೇನು ಮಾಡ್ತಾಯಿದ್ವಿ. ಈಗ ಸರ್, ನಿಮ್ಮ ಒಂದು ವಿಡಿಯೋ ಕ್ಲಿಪ್ಪನ್ನು ಅರ್ಧಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಯಾರು ಸರ್ ಅವರು? ಯಾರು ಅಂತ ಗೊತ್ತಿಲ್ಲ. ಅಲ್ಲಿ ಸಾವಿರಾರು ಜನ ಬಂದಿರ್ತಾರೆ, ಒಬ್ರು ಬೇಕಾದವ್ರು ಬರ್ತಾರೆ, ಬೇಡವಲ್ದರು ಬರ್ತಾರೆ, ಕಾಯ್ತಿರ್ತಾರೆ. ಮತ್ತೆ ಈಗ ನಾವೊಂದು ಪೊಸಿಷನಲ್ಲಿ ಇದ್ಮೇಲೆ ಇಂಥವೆಲ್ಲ ಆಗ್ತಾಯಿದೆ ಸರ್. ಈಗ ಸಿಎಂ ಬದಲಾವಣೆ ಬಗ್ಗೆ ಕೂಡ ಇಲ್ಲ ಆ ಪ್ರಶ್ನೆ ನನಗೆ ಹಾನೆಸ್ಟಾಗಿ ಹೇಳ್ತೀನಿ. ಅದ್ರ ಬಗ್ಗೆ ನಾನು ಇವತ್ತಲ್ಲ, ನಾನು 7 ಸಾರಿ ML ಆಗಿರ್ತಕ್ಕಂಥವನು. ಸುಮಾರು 28-29 ವರ್ಷ ಇವತ್ತಿನವರೆಗೂ ಕೂಡ ನಾನು ಯಾವತ್ತೂ ಕೂಡ ಯಾವ ಮುಖ್ಯಮಂತ್ರಿಗಳ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಿಲ್ಲ, ಯಾವುದಿಲ್ಲ. ಅದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದೆ. ಯಾರು ಮುಂದುವರೆದ್ರು ಕೂಡ ಒಳ್ಳೆಯವರೇ ಮುಂದುವರಿತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರಲ್ಲ. ಮುಖ್ಯಮಂತ್ರಿಗಳು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ, ಸಿದ್ದರಾಮಯ್ಯನವ್ರು ಕೂಡ. ಎಲ್ಲರಿಗೂ ನಾವು ಸಹಕಾರ ಕೊಟ್ಕೊಂಡು. ನಮಗೂ ಈ ಬಾರಿ ಏನಾದರೂ ಸಚಿವ ಸ್ಥಾನದ ಒಂದು ಆಸೆ ಇಟ್ಕೊಂಡಿದ್ದೀರಿ? ಏನಾದರೂ ಸಿಗುತ್ತೆ? ಆಸೆ ಐತೆ, ನೀವೆಲ್ಲರೂ ಪ್ರಯತ್ನ ಪಟ್ಟರೆ ಆಗುತ್ತೆ. ನೀವು ಪ್ರಯತ್ನ ಪಡಬೇಕು. ನಿಮ್ಮ ಕೈಯಲ್ಲಿದೆ. ಬಳ್ಳಾರಿ ರೂರಲ್ಗೆ ಹೋದ ಎಲೆಕ್ಷನ್ ನಿಂತಾಗೆ ಇದೇ ಪ್ರಶ್ನೆ ನನಗೆ ಕೇಳಿದ್ರು. ನೀವು ಯಾವುದೋ ಚಿತ್ರದುರ್ಗ ಜಿಲ್ಲೆಯವರು ಬಂದು ಬಳ್ಳಾರಿ ರೂರಲ್ಲಿ ಎಲೆಕ್ಷನ್ ಗೆಲ್ತೀರಾ ಅಂತ ಹೇಳಿದರು. ಗೆಲ್ಬೇಕಾದ್ರೆ ನಾನು ಹೇಳಿದೆ, ನಾನು ಬರ್ತಿರ್ಲಿಲ್ಲ, ನೀವೇ ಪತ್ರಿಕೆಯವರೆಲ್ಲ ಬರೋದು, ಮೀಡಿಯಾದವರೆಲ್ಲ ಹೇಳಿ ಗೋಪಾಲಕೃಷ್ಣ ಬಂದ್ರೆ ಗೆದ್ದೇ ಗೆಲ್ತಾನಂತ ಹೇಳಿದಕ್ಕೋಸ್ಕರ ನಾನು ಬಂದಿದ್ದೀನಪ್ಪ. ನಿಮಗೆ ಬಿಟ್ಟಿರ್ತಕ್ಕ ಗೆಲ್ಸೋದು ನಿಮ್ಮದು, ಸೋಲ್ಸೋದು ನಿಮ್ದು ಅಂತ ಹೇಳಿ ಬಂದಿದ್ದೆ ನಾನು. ಈಗಲೇ ಹೇಳ್ತೀನಿ, ಮಂತ್ರಿಗಿರಿ ಕೊಡಿಸೋದು ನಿಮ್ಮದು, ಬಿಡೋದು ನಿಮ್ದೇನೆ. ಇಲ್ಲ ಆನೆಸ್ಟಾಗಿ ಹೇಳ್ತೀನಿ ಬ್ರದರ್, ಖಂಡಿತವಾಗ್ಲೂ ಅಂಥ ಇನ್ಸಿಡೆಂಟ್ಗಳು ಯಾವುದೂ ನಡೆದಿಲ್ಲ. ಸರ್ಕಾರದಿಂದ ಯಾವುದೇ ರೀತಿಯಲ್ಲಾಗಿರುತ್ತೆ. ಮೊನ್ನೆ ನನಗೆ DK ಶಿವಕುಮಾರ್ ಕೂಡ 35 ಕೋಟಿ ನಾವು ಕೇಳಿದ್ದೀವಿ. ಯಾವುದೋ ಒಂದು ಅಟ್ ಎ ಟೈಮ್ ಕೂಡ ಮೊನ್ನೆ ಕ್ಯಾಬಿನೆಟ್ 2ನೇ ತಾರೀಕು ಇಟ್ಬಿಟ್ಟು ಸ್ಯಾಂಕ್ಷನ್ ಮಾಡಿದರು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮೆಲ್ಲ ಶಾಸಕರು 55 ಕೋಟಿ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಕೂಡ 20-30 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದವರು. ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವಲ್ಲ. ಈಗ ನಮಗೇನು ತೊಂದರೆ ಆಗಿಲ್ಲ. ಸುಮ್ಮನೆ ತೊಂದರೆ ಆಗ್ತಕ್ಕಂಥ ವಿಚಾರಗಳೇನಿದ್ದರೆ ನಾವು ಮಾತಾಡ್ತಿದ್ವಿ ಅದರಲ್ಲಿ.
ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಂತ್ರಿಗಿರಿ ಸ್ವಲ್ಪ ದಯವಿಟ್ಟು ನೀವೆಲ್ಲರೂ ಸ್ವಲ್ಪ ಮನಸ್ಸು ಮಾಡಿದ್ರೆ, ಅಲ್ಲಲ್ಲ ನಾನು ಕೇಳ್ತೀನಿ, ನೀವು ಕೂಡ ಹೇಳ್ರಿ. ಬಹಳ ದಿವಸದಿಂದ ಗೆದ್ದಾರೆ, ಅಲ್ಲಲ್ಲ ಹಳೇ ಇವರು ಬಹಳ ದಿವಸದಿಂದ ಇದ್ದಾರೆ. 3 ಜಿಲ್ಲೆಗಳಲ್ಲಿ MLA ಆಗಿದ್ದಾರೆ ಇವರು. ದಯವಿಟ್ಟು ಅಂತ ಸೀರಿಯಸ್ ಬಹಳ ಇನ್ಫ್ಲೂಯೆನ್ಸ್ ಆಗುತ್ತೆ ನಿಮ್ದು. ನಿಮಗೆ ಗೊತ್ತಿಲ್ಲ, ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ, ಶಕ್ತಿ ಗೊತ್ತಿಲ್ಲ. ಆಂಜನೇಯರಿಗೆ 7 ಸಮುದ್ರ ದಾಟೋದು ಗೊತ್ತಿರ್ಲಿಲ್ಲ. ಜಾಂಬು ಅಂತ ಬಂದು ನಿಮ್ಗೆ ಆ ಶಕ್ತಿ ಐತಪ್ಪ, ಆರೋದಕ್ಕೆ ಒಂದು ಕ್ಷಣದಲ್ಲಿ ಆರೋದ. ಆ ಶಕ್ತಿ ನಿಮ್ಗೆ ಐತೆ, ನೀವು ಮಾಡಿ. ಇಲ್ಲ ಹೇಳ್ರಿ ಸರ್, ಇನ್ನೇನು ಮುಗಿತಲ್ಲ ಏನೋ, ಆದ್ರೆ ಮಾಡೋಣ. ಇಲ್ಲಾಂದ್ರೂ ಕೂಡ MLA ಆಗಿ ಮಿನಿಸ್ಟ್ರಿಗಿಂತ ಹೆಚ್ಚಿನ ಕೆಲಸ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.